ಮದನ್ ಮದನ್ ನಾನು ಊರಿಗೆ ಹೋಗ್ತೀನಿ ಇವತ್ತು. ನನ್ನ ಹಿಂಗೆ ಬಸ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಸ್ಸಿಗೆ ಹತ್ತಿಸು. ಯಾಕ್ರಂಬ ಊರಿಗೆ ಯಾಕೆ ಹೋಗ್ತಾ ಇದೀಯಾ? ಇರು ಇನ್ನೂ ಸ್ವಲ್ಪ ದಿನ. ಇನ್ನು ಎಷ್ಟು ದಿನ ಇರಲಿ ಹೇಳಿ? ಬಂದಾಗ್ಲೇನೆ ಒಂದು ವಾರ 15 ದಿವಸ ಆಗ್ತಾ ಬಂತು. ಇನ್ನೇನು ಊರಿಗೆ ಹೋಗ್ತೀನಿ ನಾನು. ಅಲ್ಲೇ ಬೆಂಗಳೂರಲ್ಲೇ ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಬಿಡು. ನಾನೇನೋ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನ್ನೆಲ್ಲನ ಈ ಊರಿಗೆ ಬಂದಿದ್ದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ ಅಷ್ಟೇನೆ. ನಾನೇನೋ ಇನ್ನು ಮದುವೆ ಆಗಿಲ್ಲ, ಏನೂ ಇಲ್ಲ ನನಗೆ. ಯಾರು ಅಂತ ಹುಡುಗನೂ ಸಿಕ್ಕಿಲ್ಲ. ನೀನು ನೋಡಿದ್ರೆ ಆಳೆ ಮದುವೆನೂ ಆಗಿದೆಯಾ? ಅವಳಿಗೆ ಕೈ ಕೊಟ್ಟು ನನ್ನ ಮದುವೆ ಆಗ್ತೀಯಾ ಅಂತೇಳಿ ನಾನು ಅಂದ್ಕೊಂಡು ಬಂದೆ. ಆದರೆ ನೀನು ಯಾಕೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಅದಕ್ಕೆ ನಾನು ಇನ್ನೇನು ಮಾಡಲಿ ಹೇಳು? ಹೋಗ್ತೀನಿ ನಾನು ಬಿಡು. ಅಯ್ಯೋ ರಂಬ, ಆ ಥರ ಎಲ್ಲ ಹೇಳ್ಬೇಡ. ಇಲ್ಲೇ ಇರು, ಸ್ವಲ್ಪ ದಿನ ನೋಡೋಣ. ಆ ದಿವ್ಯನ್ಗೆ ಕೊಬ್ಬು ಬೀಳಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ದಿನ ಇರು. ಆಮೇಲೆ ನಾನೇ ಕಳಿಸ್ತೀನಿ. ಆಮೇಲೆ ಕಳಿಸ್ತೀಯಾ? ನಿನ್ನ ಕೆಲಸಕ್ಕೆ ನನ್ನ ಉಪಯೋಗಿಸ್ಕೊಂಡು ಕಳಿಸ್ತೀನಿ ಅಂತ ಹೇಳ್ತಿದ್ಯಾ ನೋಡು. ಏನಿದ್ದೀವ್ಯಾ ಇವರಿಬ್ರು ಇಷ್ಟೊಂದು ಮುಂದುವರೆದವರಲ್ಲಿ? ಯಾರು ಇಲ್ಲಿ ಜಾಗ ಬಂದು ಇಲ್ಲಿ ಕೈ ಹಿಡ್ಕೊಂಡು ಏನು ಮಾತಾಡ್ತಾ ಇದ್ದಾರೆ? ಮಾತಾಡ್ಲಿ ಬಾರಮ್ಮ, ಮಾತಾಡ್ಲಿ. ಅಲ್ವೇ ದಿವ್ಯಾ, ನಿನ್ ಗಂಡು ಬುದ್ಧಿ ಕಲಿಸ್ಬೇಕಂತ ನಾನು ನವೀನ್ ಜೊತೆಗೆ ಓಡಾಡ್ತೀಯಾ? ಅವನಿಗೆ ದುಡ್ಡು ಬೇರೆ ಕೊಡ್ತೀಯಾ? ಇವ್ನು ನೋಡಿದ್ರೆ ಇವಳೆ ಅವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾನೆ. ಇವಳನ್ನೇ ಮದುವೆ ಮಾಡ್ತಾನೋ ಏನೋ ನಿನ್ ಗಂಡ. ಮೊದಲು ಇವಳನ್ನ ಇಲ್ಲಿಂದ ಓಡಿಸೋದು ನೋಡಿ. ನಿನ್ ಗಂಡನ ಹೆಂಗಾದ್ರೂ ಮಾಡಿ ನಮ್ಮ ಮನೆಗೆ ಕರೆಸ್ಕೋಬಹುದು. ಇವಳು ಹೋದ್ರಿ ಡೈವರ್ಸ್ ಕೊಡ್ದಲೆ ಹಂಗೆಲ್ಲ ಎರಡನೇ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಬಾರಮ್ಮ. ಸುಮ್ಮನೆ ನನಗೆ ಹೊಟ್ಟೆ ಉರಿಸ್ಬೇಕು ಅಂತನ ಇವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾನೆ ಅಷ್ಟೇನಿ. ನಾನು ನವೀನ ಜೊತೆಗೆ ಹಾಕೊಂಡು ಓಡಾಡ್ತೀನಲ್ಲ, ಅದಕ್ಕೇನೆ ಇವನು ಹಂಗೆ ಮಾಡ್ತಿರೋದು ಅಷ್ಟೇನಿ. ಅದು ಬಿಟ್ಟರೆ ಇನ್ನೇನು ಬೇರೆ ಏನೂ ಇಲ್ಲ. ಓ ಆಯ್ ದಿವ್ಯಾ, ಆಯತ್ತೆ ಎಲ್ಲಿಗೆ ಹೋಗಿದ್ರಿ? ಏನ್ ದಿವ್ಯಾ ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ನಾವು ಈಗ ತಾನೇ ಫಿಲಮ್ಗೆ ಹೋಗಿ ಬರ್ತಾ ಇದ್ದೀವಿ. ಚೆನ್ನಾಗಿದೀಯಾ? ಒಂದಿಷ್ಟು ಮಾನ ಮರ್ಯಾದೆ ಇಲ್ವಾ? ಇನ್ನೊಬ್ಬ ಗಂಡನ ಜೊತೆಗೆ ಓಡಾಡ್ತಾ ಇದೆಯಲ್ಲ ನೀನು. ಏಯ್, ನಿನಗೂ ಮಾನ ಮರ್ಯಾದಿಲ್ವಾ? ಇವಳು ಕೈ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲ. ಅಯ್ಯೋ, ಅದ್ರಲ್ಲೇನಿದೆ ತಪ್ಪು? ನಮ್ಮ ಅತ್ತೆ ಮಗ ಇವನು, ನಮ್ಮ ಮಾವನ ಮಗ, ಅದಕ್ಕೆ ಜೊತೆಗೆ ಓಡಾಡ್ತಾ ಇದೀನಿ ಅಷ್ಟೇನೆ. ನೀನು ಅವನ ಯಾರ ಜೊತೆಗೆ ಓಡಾಡ್ತಾ ಇದೀಯಾ? ಅದು ತಪ್ಪಲ್ವಾ? ಏಯ್ ಮದನ್, ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಕಂಪ್ಲೇಂಟ್ ಕೊಡ್ತೀನಿ. ಒಂದ್ ಹುಡುಗಿಗೆ ಮದ್ವೆ ಆಗಿ ಇನ್ನೊಂದು ಹುಡುಗಿ ಜೊತೆಗೆ ಓಡಾಡ್ತಾ ಇದ್ದಾನೆ, ಎಲ್ಲ ಅಲ್ಲೇ ಹೊಡಿತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ವರದಕ್ಷಿಣೆ ಕಿರುಕುಳ ಅದು ಇದು ಅಂತನ. ಏನಾಯ್ತು? ನಿನ್ನೆ ಹೇಳ್ಕೊಂಡು ಹೋಗ್ತಿದ್ರು ಪೊಲೀಸ್ನವರು. ಏನೋ ಬಚಾವಾಗಿದ್ಯಾ? ಈಗ ಕಂಪ್ಲೇಂಟ್ ಕೊಡಲ್ಲ, ಡೈವರ್ಸ್ ಕೇಸ್ ಹಾಕ್ತೀನಿ. ನೀನು ನನಗೆ ಜೀವನಾಂಶ, ನಿನ್ನ ಆಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ನಾನ್ ಜೀವನ ಮಾಡಕ್ಕೆ ನೀನ್ ದುಡ್ಡು ಕೊಡ್ಬೇಕಾಗುತ್ತೆ ಕಣೋ. ಇವಳನ್ನ ಕಟ್ಕೊಂಡು ನನಗೂ ಜೀವನಾಂಶ ಕೊಡ್ತೀಯಾ? ನಿನ್ಗೆ ಅಷ್ಟೊಂದು ತಾಕತ್ತೈತಾ? ಓ, ಡೈವರ್ಸ್ ಕೊಡ್ತೀಯ? ಡೈವರ್ಸು ಸರಿ ಆಯ್ತು. ಡೈವರ್ಸ್ ಕೊಡಂಗಿದ್ರೆ ಹೋಗಿ ಬೇಗ ಅರ್ಜಿ ಹಾಕು. ನಮಗೂ ಅದೇ ಬೇಕಾಗಿರೋದು. ಅಳಿಯಂದ್ರೆ ಡೈವರ್ಸ್ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡ. ನೀನು ನನ್ನ ಮಗಳಿಗೆ ಆಸ್ತಿ ಕೊಡ್ಬೇಕಾಗುತ್ತೆ, ದುಡ್ಡು ಕೊಡ್ಬೇಕಾಗುತ್ತೆ. ಅವಳು ಜೀವನ ಮಾಡೋಕ್ಕಾಗುವಷ್ಟು ತಿಂಗಳನ 25,000 ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿ ಕೋರ್ಟ್ನಾಗ ಅರ್ಜಿ ಹಾಕಿದ್ರೆ ನೀನು ತಿಂಗಳ 25,000 ರೂಪಾಯಿನ ಇವಳಿಗೆ ಕೊಡ್ಬೇಕಾಗುತ್ತೆ. ನೆನಪಾಯ್ತಾ? ಸುಮ್ಮನೆ ಬಾಯಿ ಮಾತನಾಗ ಹೇಳ್ದಂಗಲ್ಲ ಡೈವರ್ಸ್ ಕೊಡೋದು. ಹೆಣ್ಣು ಮಕ್ಕಳಿಗೆ ಕೋರ್ಟ್ನಾಗೆ ಅವ್ರ ಪರವಾಗಿನೇ ನ್ಯಾಯ ಕೊಡೋದು. ನೋಡಿದ್ಯಾ ತಾನೆ ಇತ್ತೀಚೆಗೆ ಪೇಪರ್ನಾಗು ಟಿವಿಗೂ ಎಲ್ಲ ತೋರ್ಸದ. ಅಷ್ಟು ಜೀವನಾಂಶ ಕೇಳಿದ್ರು, ಇಷ್ಟು ಜೀವನಾಂಶ ಕೇಳಿದ್ರು, ಅಷ್ಟು ವರದಕ್ಷಿಣೆ ತಗೊಂಡಿದ್ರು, ಅದನ್ನೆಲ್ಲ ವಾಪಸ್ ಕೊಡ್ತಾರೆ ಡೈವರ್ಸ್ ಕೊಟ್ಮೇಲೆ ಅಂತ ಹೇಳಿ ಹೇಳದ್ದು. ಅದನ್ನೆಲ್ಲ ಕೇಳಿದ್ಯಾ? ಈಗ ನನ್ನ ಮಗಳು ಕೋರ್ಟ್ನಾಗ ಅರ್ಜಿ ಹಾಕ್ತಾಳೆ, ನನಗೆ 50,000 ರೂಪಾಯಿ ತಿಂಗಳನ ಜೀವನಾಂಶಕ್ಕೆ ಕೊಡಬೇಕು, ನನ್ನ ಗಂಡನಿಂದ ಕೊಡಿಸಿ ಅಂತ ಹಾಕಿದ್ರೆ ಆ 50,000 ರೂಪಾಯಿ ಬದಲಿಗೆ 25,000 ರೂಪಾಯಿ ಆದ್ರೂ ಕೋರ್ಟು ಆರ್ಡರ್ ಕೊಟ್ಟೇ ಕೊಡುತ್ತೆ. ಅವಾಗ 25,000 ರೂಪಾಯಿ ಎಲ್ಲಿಂದ ತಂದು ಕೊಡ್ತೀಯಾ? ಓಹೋ, ಡೈವರ್ಸ್ ಅಂದ್ರೆ ಅಷ್ಟು ಈಸಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯೇನು? ಅಯ್ಯೋ ದೇವ್ರೆ, 25,000 ರೂಪಾಯಿನ ನಾನೇ ಲಾಟ್ರಿ ಹೊಡಿತಾ ಇದ್ದೀನಿ. 15,000 ರೂಪಾಯಿ ಕೆಲ್ಸಕ್ಕೆ ಹೋಗ್ಕೊಂಡು 25,000 ರೂಪಾಯಿ ಎಲ್ಲಿಂದ ತಂದು ಕೊಡೋಣಪ್ಪ? ಅಯ್ಯೋ, ಇದೇನಿದು? ಇವರಿಬ್ರು ಹಿಂಗೆ ಎದುರಿಸ್ತಾ ಇದ್ದಾರಲ್ಲ. ಅಯ್ಯೋ ದೇವ್ರೆ, ಏನು ಮಾಡಲಿ ಈಗ? ಏನಾದರೂ ಇವಳು ಡೈವರ್ಸ್ಗೆ ಅಂತೇಳಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರೆ ಗ್ಯಾರಂಟಿ ಈ ಹೆಣ್ಮಕ್ಳು ಕಡೆಗೆ ತೀರ್ಪು ಕೊಡೋದು. ಈಗಿನ ಕಾನೂನು ಕೋರ್ಟು ಎಲ್ಲನ ಹೆಣ್ಮಕ್ಳು ಕಡೆಗೆ ಇರೋದು. ಏನಪ್ಪ ಮಾಡಲಿ ಈಗ ನಾನು? ಏನ್ ಹಂಗ್ ಬಾಯಿ ತೆರ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ, ನಿನಗೆ 10,000 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, 25,000 ರೂಪಾಯಿ ಕೊಡಕ್ಕಾಗುತ್ತಾ ನನಗೆ? ಹೇಳು. 25,000 ರೂಪಾಯಿ ನಾನೇ ಕೊಡಬೇಕು? ನಾನು ಕೊಡಲ್ಲ ಅಂತ ಹೇಳ್ತೀನಿ ಕೋರ್ಟ್ನಾಗೆ. ನಾನೇ ಕೊಡಬೇಕು? ನಾನು ದುಡಿಯೋದೇನೆ 15,000 ರೂಪಾಯಿ. 25,000 ರೂಪಾಯಿ ಇವಳಿಗೆ ಯಾಕೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ನಾನು ಲಾಯರ್ಗೆ ಇಕ್ತೀನಿ. ಲಾಯರ್ ನಿಕ್ತಿಯಾ? ಲಾಯರ್ ನಿಕ್ಕಿದ್ರೆ ಅವ್ರಿಗೂ ದುಡ್ಡು ಕೊಡ್ಬೇಕು ತಿಂಗಳನ. ಕೇಸ್ ಇದ್ದಂಗೆಲ್ಲನ ಅವ್ರಿಗೂ ದುಡ್ಡು ಕೊಡ್ಬೇಕು, ನನಗೂ ಅಷ್ಟು ಕೊಡ್ಬೇಕು. ಎಷ್ಟು ಖರ್ಚಿರುತ್ತೆ ಅಂತ ನಿನಗೇನು ಗೊತ್ತೈತಿ?
ಸುಮ್ಮನೆ ನಮ್ಮ ಮನೆಗೆ ಬಂದು ನಾನು ಹೇಳ್ದಂಗೆ ಕೇಳ್ಕೊಂಡು ಇರತ್ ಕಲ್ತ್ಕ. ಸುಮ್ಮನೆ ನಿನ್ ಜೀವನನ ನೀನ್ ಯಾಕೆ ಹಾಳು ಮಾಡ್ಕೊಂತೀಯ? ಇವಳು ಯಾವಳ ತಳಕು ಬೆಳಕು ಬಂದು ಮೈ ತೋರಿಸ್ತಾಳೆ ಅಂತೇಳಿ ಅವಳ ಕೈ ಹಿಡ್ಕೊಂಡು ಓಡಾಡ್ಕೊಂಡು ನಿನ್ ಜೀವನ ನೀನೇನ್ ನಾಶ ಮಾಡ್ಕೋಬೇಡ. ರಂಬ, ಈ ಕೋರ್ಟ್ನಾಗೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಈ ಗಂಡು ಮಕ್ಕಳು ಕೊಡ್ಬೇಕಾ ದುಡ್ಡ? ಎಲ್ಲರೂ ಕೊಡ್ಬೇಕಾ? ಎಲ್ಲರೂ ಅಂದ್ರೆ ದುಡಿಯೋರು ಕೊಡ್ಬೇಕು. ಅವ್ರ ಎಷ್ಟು ಆದಾಯ ಇರುತ್ತೋ ಅದನ್ನೆಲ್ಲ ನೋಡ್ಕೊಂಡೇ ಕೊಡೋದು. ಇವಳು ಹೇಳಿದ ತಕ್ಷಣ, ಇವಳು ಕೇಳಿದ ತಕ್ಷಣ 50,000 ರೂಪಾಯಿ ಕೇಳಿದ ತಕ್ಷಣ 25,000 ರೂಪಾಯಿ ಕೊಟ್ಟೇ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ನಿಗೆ ಎಷ್ಟು ಆದಾಯ ಬರುತ್ತೆ, ಇವಳು ಎಷ್ಟು ಆದಾಯ ಬರುತ್ತೆ, ಅದೆಲ್ಲ ಕೇಳ್ತಾರೆ. ಯಾಕೆ ಡೈವರ್ಸ್ ಅಂತೀರಾ ಅಂತಾನು ಕೇಳ್ತಾರೆ. ಅವಾಗ ಆ ಕಾರಣನೂ ಕೊಡ್ಬೇಕು. ಇವಳು ಹೇಳಿದ ತಕ್ಷಣ ಯಾವ್ದು ಆಗ್ಬಿಡಲ್ಲ. ಬಿಡು ಮದನ್, ನೀನ್ ಯಾಕೆ ಎದ್ರಕಂತೀಯ? ಎದ್ರಸಕ್ ಬತ್ತಾಳಿ ದಿವ್ಯ, ಇವಳೊಬ್ಳಿಗೆ ಕಾನೂನು ಗೊತ್ತಿರೋದು ಅನ್ನೋ ತರ. ಏಯ್, ನನ್ನೊಬ್ಳಿಗೆ ಅಲ್ಲ, ನಾನು ನೀವು ಓಡಾಡೋದು, ನೀವು ಅಲ್ಕಿಸೋದು ಎಲ್ಲನ ಮೊಬೈಲಾಗೆ ರೆಕಾರ್ಡ್ ಮಾಡ್ಕೊಂಡಿದೀನಿ. ಅಕ್ರಮ ಸಂಬಂಧ ಇಟ್ಕೊಂಡವಳೆ ನನ್ನ ಗಂಡನು ಇವಳನು. ಅದಕ್ಕೆ ನನಗೆ ಡೈವರ್ಸ್ ಬೇಕು ಅಂತಾನ ಹಾಕ್ತೀನಿ. ಅವಾಗ ನಿನ್ನ ಮರ್ಯಾದೆನೂ ಹೋಗುತ್ತೆ ಕಣೆ. ಏಯ್ ರಂಬಾ, ಅದನ್ನ ತೋರಿಸ್ಬಿಟ್ರೆ ಡೈವರ್ಸ್ ಕೊಟ್ಬಿಡ್ತಾ? ನೀನು ಹೇಳ್ದಂಗೆ ಕೇಳ್ಬಿಡ್ತಾರ ಲಾಯರು, ಜಡ್ಜು ಎಲ್ಲನ. ಸುಮ್ಮನೆ ಎದುರ್ಸಕ್ಕೆ ಬರಬೇಡ. ಹೋಗು ಹೋಗು, ನಮಗೂ ಗೊತ್ತೈತಿ ನೀನು ನವೀನ್ ಜೊತೆ ಓಡಾಡ್ತಾ ಇದೆಯಾ ತಾನೆ? ಹೌದು, ಓಡಾಡ್ತಾ ಇದ್ದೀನಿ. ಏನಿವಾಗ ನಾನೇನು ನಿನ್ನಂಗೆ ರೊಮ್ಯಾನ್ಸ್ ಮಾಡ್ತಾ ಇಲ್ಲ ಇನ್ನೊಬ್ಬ ಜೊತೆಗೆ. ಯೋಚನೆ ಮಾಡು ಮದನ್, ಈಗಲೇನೆ ನೋಡು. ನಾನೇನಾದ್ರೂ ಡೈವರ್ಸ್ ಹಾಕಿದ್ರೆ ನೀನು, ನಿನ್ನ ಅಮ್ಮಯ್ಯ, ನಿನ್ನ ತಮ್ಮ, ನಿನ್ನ ತಂಗಿ ಎಲ್ಲರೂ ಬೀದಿಗೆ ಬರ್ಬೇಕಾಗುತ್ತೆ. ನನ್ನ ಜೊತೆಗೆ ಬಂದು ಇರು. ನಿಮ್ಮ ಅಮ್ಮಯ್ಯ, ನಿನ್ನ ತಮ್ಮ ಬೇಕು ಅಂದ್ರೆ ಇದೇ ಊರಾಗೆ ಇರ್ಲಿ, ನಾವು ಅವ್ರನ್ನ ನೋಡ್ಕೊಂಬನ. ಅಷ್ಟೇನೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡು. ಏಯ್, ಏನೇ ಎದುರಿಸ್ತಾ ಇದೆಯಾ? ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತೇಳಿ ಎದುರಿಸ್ಬಿಟ್ರೆ ಆಗ್ಬಿಡುತ್ತಾ? ಹೋಗು ಹೋಗು, ನೀನು ಹೇಳಿದ ತಕ್ಷಣ ಯಾರೂ ಜಡ್ಜ್ಮೆಂಟ್ ಕೊಡಲ್ಲ. ಹೋಗ್ತೀನಿ ಕಣೆ, ಹೋಗ್ತೀನಿ. ನೀವು ಮಾತಾಡಿರೋದು ಫೋನ್ನಾಗೆ ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡ್ಕೊಂಡ್ರಿ ಅದಲ್ಲ ನನ್ನ ಹತ್ರ ಐತೆ. ಅದನ್ನೆಲ್ಲನ ಕೋರ್ಟಿಗೆ ಕೊಡ್ತೀನಿ. ಅವಾಗ ನಿನ್ನ ಮರ್ಯಾದಿನ ಬೀದಿ ಪಾಲಾಗುತ್ತೆ. ಅವಾಗ ನೀನು ಯಾವನ್ ಮದುವೆ ಆಗ್ತಾನೆ? ಯೋಚನೆ ಮಾಡಿದ್ಯಾ ಅದನ್ನೆಲ್ಲನ? ಏಯ್, ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ನನಗೆ ಗೊತ್ತೈತೆ ನಾನು ಹೆಂಗ್ ಜೀವನ ಮಾಡಬೇಕು ಅಂತ. ನನ್ನ ಯಾವನು ಮದುವೆ ಆಗದೆ ಬೇಕಾಗಿಲ್ಲ. ಹೋಗಿ ಸುಮ್ಮನೆ ನನಗೆ ಎದುರ್ಸಕ್ ಬರಬೇಡ. ನಿನ್ ಗಂಡ ಅಲ್ಲ ನಾನು, ನಿನಗೆ ಎದುರ್ಕಮಕ್ಕೆ. ರಂಬ ಎಂತೆಂತವ್ರನ್ನ ಆಟ ಆಡ್ಸ್ಬಿಟ್ಟಿದ್ದೀನಿ, ನಿನಗೆ ಗೊತ್ತಿಲ್ಲ. ಹೋಗೋಗು ಮುಚ್ಕೊಂಡು. ಎದುರ್ಸಕ್ ಬಂದ್ಬಿಟ್ಲಿ. ದಿವ್ಯಾ, ನಡಿಯಮ್ಮ. ಇವರು ಹಿಂಗೆಲ್ಲ ಮಾತು ಕೇಳಿದ್ರೆ ಆಗಲ್ಲ. ಡೈವರ್ಸ್ಗೆ ಅಪ್ಲೈ ಮಾಡೋಣ, ನಡಿ. ಲಾಯರ್ನ ನೋಡ್ಬಿಟ್ಟು ಕೇಸ್ ಹಾಕೋಣ. ಅಲ್ಲಿ ಕೋರ್ಟಿಗೂ ಅಲ್ಲಿಗೂ ಅಲ್ಲಿದ್ರೆ ಗೊತ್ತಾಗುತ್ತೆ ಇವನಿಗೆ. ಆಯ್ತು, ಬಾರಮ್ಮ ಬಾ. ಅಯ್ಯೋ ರಂಬ, ಏನಿದು ಹಿಂಗೆ ಎದುರಿಸ್ಬಿಟ್ರು? ನಿಜವಾಗ್ಲೂ ಆ ಥರ ಆಗುತ್ತಾ? ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಾವೇನು ಮಾತಾಡಿದ್ದೀವಿ? ನಾವೇನಂತ ಕೆಟ್ಟಾಗಿ ಏನು ಮಾತಾಡಿಲ್ಲ ತಾನೆ? ಅದನ್ನೆಲ್ಲ ಕೋರ್ಟಿಗೆ ಕೊಟ್ಟರೆ ಏನು ಇವಳು ಹೇಳ್ದಂಗೆ ಕೇಳ್ಬಿಡ್ತಾರ ಜಡ್ಜು? ಹಂಗೆಲ್ಲ ಏನು ಆಗಲ್ಲ, ಬಿಡು ಮದನ್. ಸುಮ್ಮನೆ ಎದುರಿಸ್ತಾ ಇದ್ದಾಳೆ ಅಷ್ಟೇನೆ. ಇವಳು ಯಾವನ ನವೀನ್ ಜೊತೆಯಲ್ಲಿ ಓಡಾಡ್ತಾ ಇದ್ದಾಳಲ್ಲ, ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಬನ. ಅವಳ ಫೋನ್ನಾಗ ಮಾತಾಡೋದ ನಾವು ಹೆಂಗಾದ್ರೂ ಮಾಡಿ ತಗೋಬೇಕು. ಅವಾಗಲೇನೆ ಇವಳಿಗೆ ಬುದ್ಧಿ ಕಲ್ಸಕ್ಕಾಗದು. ನಡಿ. ಹೌದಾ? ಅದೆಲ್ಲ ಸಾಧ್ಯನಾ? ಎಲ್ಲ ಸಾಧ್ಯ. ನಾನಿದ್ದೀನಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಬಾ, ಊರಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಇವಳು ಇಷ್ಟೆಲ್ಲನ ಹಾರಾಡ್ತಾ ಇದ್ದಾಳೆ ಅಂದ್ರೆ ಇವಳಿಗೆ ಬುದ್ಧಿ ಕಲ್ಸಿನಿ. ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದು. ಇಲ್ಲ ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ನೀನು ಮದುವೆ ಆಗಿ ಇದೇ ಊರಾಗೆ ಇರಬೇಕು ಅಷ್ಟೇ. ಎರಡಕ್ಕೊಂದು ಆಗ್ಲೇ ತೀರ್ಮಾನ ಆಗ್ಬೇಕು. ಬಾ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.